ಮಾಜಿ ಸಚಿವ ಜಮೀರ್ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿತು ಲೋಕಾಯುಕ್ತ. ಮಾಜಿ ಸಚಿವ ಜಮೀರ್ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತದಿಂದ ಅನುಮತಿಯನ್ನ ಕೇಳಲಾಗಿತ್ತು. ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿಯನ್ನ ಕೇಳಿದ್ರು. ಆದರೆ ಲೋಕಾಯುಕ್ತ ಪೊಲೀಸರ ಕಡತವನ್ನ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರವರು ವಾಪಸ್ ಕಳುಹಿಸಿದ್ದಾರೆ. ಕಡತವನ್ನ ಕನ್ನಡದಲ್ಲಿ ಸಲ್ಲಿಸಿದ್ರು ಲೋಕಾಯುಕ್ತ ಪೊಲೀಸರು. ಇಂಗ್ಲಿಷ್ ಭಾಷೆಗೆ ಅದನ್ನ ಭಾಷಾಂತರವನ್ನ ಮಾಡಿ ಕಳಿಸಿ ಅಂತ ಹೇಳಿ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ದಾರೆ. ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿ ಕಳಿಸಿ ಅಂತ ಹೇಳಿ ಈಗಾಗಲೇ ವಾಪಸ್ಸನ್ನ ಕಳಿಸಿದ್ದಾರೆ. ಜಮೀರ್ ವಿರುದ್ಧ ಐಎಂಎ ಹಗರಣ ಹಾಗೂ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಒಂದು ಅನುಮತಿಯನ್ನ ಕೇಳಿ ಲೋಕಾಯುಕ್ತರಿಂದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರವರಿಗೆ ಈಗಾಗಲೇ ಒಂದು ಪತ್ರವನ್ನ ಬರೆದಿತ್ತು. ಏನು ಐಎಂಎ ಹಗರಣ ಏನಿದೆ, ಈ ಹಗರಣ 2019ರಲ್ಲಿ ಬೆಳಕಿಗೆ ಬಂದಿತ್ತು. ಮನ್ಸೂರ್ ಖಾನ್ ಸಂಸ್ಥೆಯ ಮೂಲಕ ಚಿನ್ನದ ವ್ಯಾಪಾರದಲ್ಲಿ ಹೂಡಿಕೆ ಮಾಡುವುದಾಗಿ ಜನರನ್ನ ನಂಬಿಸಿ ಈ ಹಣವನ್ನ ಪರ್ಸನಲ್ ಆಸ್ತಿ ಖರೀದಿಗೆ ಬಳಕೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರ ಹೆಸರು ಕೂಡ ತಳಕಾಗಿತ್ತು. ಅದರ ಜೊತೆಗೆ ಅಕ್ರಮವಾಗಿ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕೇಳಿ ಬಂದಿತ್ತು. ಜೊತೆಗೆ ಕೆಲವೊಂದಷ್ಟು ವ್ಯಕ್ತಿಗಳ ಜೊತೆ ಜಮೀರ್ ಅಹಮದ್ ಖಾನ್ ಅವರು ಸಾಲವನ್ನ ಪಡೆದುಕೊಂಡಿದ್ದಾರೆ. ಆದರೆ ಆ ಸಾಲವನ್ನ ವಾಪಸ್ ನೀಡಿದ್ದಾರಾ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಹಾಗಾಗಿ ಅವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಅನ್ನು ನಡೆಸಬೇಕು, ಅಂದ್ರೆ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಒಂದು ಮನವಿ ಪತ್ರವನ್ನ ಕೂಡ ತಾವರ್ಚಂದ್ ಗೆಹ್ಲೋಟ್ ರವರಿಗೆ ಸಲ್ಲಿಸಿದ್ರು ರಾಜ್ಯಪಾಲರಿಗೆ. ಆದರೆ ರಾಜ್ಯಪಾಲರು ಇದೀಗ ಅದನ್ನ ವಾಪಸ್ ಕಳಿಸಿದ್ದಾರೆ. ಏನ್ ಪತ್ರವನ್ನ ಕೊಟ್ಟಿದ್ದೀರಾ ಅದು ಕನ್ನಡದಲ್ಲಿದೆ, ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಳಿಸಿ ಅಂತ ಹೇಳಿ ಪತ್ರವನ್ನ ವಾಪಸ್ ಕಳಿಸಿದ್ದಾರೆ.